ಅಂತಿರಬೇಕು. ಸಂತೋಷದ ದಾಂಪತ್ಯ ಜೀವನಕ್ಕಾಗಿ ನಾವು ಪರಸ್ಪರರ ಭಾವನೆಗಳನ್ನು ಗೌರವಿಸಬೇಕು ಮತ್ತು ಬೆಂಬಲಿಸಬೇಕು. ಪರಸ್ಪರರ ಅಗತ್ಯತೆಗಳನ್ನು ಹಂಚಿಕೊಳ್ಳೋದ್ರಿಂದ ಅವರ ನಡುವಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗತ್ತೆ ಅಂತ ಹೇಳ್ತಾರೆ ಚಾಣಕ್ಯರು. ಇಲ್ಲವಾದರೆ ಸಂಬಂಧದಲ್ಲಿ ಬಿರುಕು ಕೂಡ ಮೂಡಬಹುದು. 4ನೇದು, ತಾಳ್ಮೆಯಿಂದ ವರ್ತನೆ ಮಾಡಿ. ಆಚಾರ್ಯ ಚಾಣಕ್ಯರ ಪ್ರಕಾರ ನಿಮ್ಮ ವೈವಾಹಿಕ ಜೀವನವನ್ನು ಯಶಸ್ವಿಗೊಳಿಸಲು ನೀವು ಬಯಸಿದ್ರೆ ಗಂಡ ಮತ್ತು ಹೆಂಡತಿ ಪ್ರತಿಯೊಂದು ವಿಷಯದಲ್ಲೂ ತಾಳ್ಮೆಯಿಂದ ಇರಬೇಕು. ಯಾಕಂದರೆ ಕೆಲವೊಮ್ಮೆ ಪ್ರತಿಕೂಲ ಸಂದರ್ಭಗಳು ನಿಮ್ಮ ಸಂಬಂಧಗಳಲ್ಲಿ ಕಹಿಯನ್ನು ಉಂಟು ಮಾಡಬಹುದು. ಹಾಗಾಗಿ ಯಾವುದೇ ಸಮಸ್ಯೆ ಎದುರಾದರೂ ಕೂಡ ತಾಳ್ಮೆಯಿಂದಿದ್ದು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾರೆ ಆಚಾರ್ಯ ಚಾಣಕ್ಯರು. ಆಚಾರ್ಯ ಚಾಣಕ್ಯರು ತನ್ನ ಚಾಣಕ್ಯ ನೀತಿಯಲ್ಲಿ ಈ ಮೇಲೆ ಹೇಳಿರುವಂತೆ ಪತಿ ಪತ್ನಿಯರಿಬ್ಬರು ಕೂಡ ನಡ್ಕೊಂಡ್ರೆ ಅವರ ವೈವಾಹಿಕ ಜೀವನ ಖಂಡಿತ ಸುಖವಾಗಿರುತ್ತೆ ಅಂತ ಸಾಬೀತನ ಪಡಿಸಿದ್ದಾರೆ. ಪತಿ ಪತ್ನಿಯ ನಡುವೆ ಕಹಿ ಎನ್ನುವಂಥದ್ದು